ಫಸ್ಟಿಗೆ ನೋಡುವಾಗ ಸ್ವಲ್ಪ ಖುಷಿ ಆಯ್ತು, ನಗು ಬಂತು. ಲಾಸ್ಟ್ ಸೀನ್ ನಮ್ಮ ಎಲ್ಲ ಕಣ್ಣಲ್ಲಿ ಸಹ ನೀರು ಬಂತು. ಲೈಟ್ ಹೌಸ್ ಫಿಲಿಮ್ ಅನ್ನು ನೋಡಿ ಅಂತ ನಾನು ಹೇಳ್ತಿದ್ದೇನೆ. ಓಕೆ, ಥ್ಯಾಂಕ್ ಯು. ರಾಜಕಾರಿನವರಾಗಿ ಹೆಮ್ಮೆ ಪಡ್ತೇನೆ. ಒಳ್ಳೆ ಸಿನಿಮಾ ಬಂದಿದೆ. ನೇತ್ರದಾನದ ಮಹತ್ವವನ್ನು ಅದರಲ್ಲಿ ಚೆನ್ನಾಗಿ ತೋರಿಸಿದ್ದೀರಿ. ಆ ಒಂದು ನೀತಿಯನ್ನು ಹೇಳಿದಂತಹ ಕತೆ ಬಹಳ ಅದ್ಭುತವಾದಂತಹ ಅಭಿನಯ. ಮಕ್ಕಳ ಹತ್ರ ಕೇಳಿದೆ, ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿ ಹೇಳ್ತಾ ಇದ್ರು. ಉತ್ತಮವಾದಂತಹ ಚಿತ್ರ. ಇನ್ನೂ 1 ಗಂಟೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು. ಮೂವಿಯಲ್ಲಿ ಫಸ್ಟಿಗೆ ಬರೀ ಕಾಮಿಡಿ ಅಥವಾ ಬೇರೆ ಏನಾದರೂ ಇರ್ಬೋದು, ಮತ್ತೆ ಲಾಸ್ಟಿಗೆ ಆಗೋ ತುಂಬ ಎಮೋಷ್ನಲ್ ಆಗ್ತಾರೆ. ಯಾರು ಸಹ ಆಗ್ಬೋದು, ದೊಡ್ಡವರಂತಿಲ್ಲ ಚಿಕ್ಕವರಂತಿಲ್ಲ, ಎಲ್ಲರಿಗೂ ಬೇಜಾರಾಗ್ತದೆ. ತುಂಬ ಚಂದ ಸಿನಿಮಾ ತುಂಬ ಚೆನ್ನಾಗಿತ್ತು. ಅಂದರೆ ಯಾವ ರೀತಿ ರೆಸ್ಪಾನ್ಸಿಬಿಲಿಟಿಯಿಂದ ಇರಬೇಕು, ಅದೇ ರೀತಿ ನಾವು ಸತ್ ಮೇಲೆ ಇನ್ನೊಬ್ಬರಿಗೆ ನೇತ್ರದಾನ ಮಾಡಬೇಕು ಅನ್ನೋದು ತುಂಬ ಗೊತ್ತಾಯಿತು. ಸೊ ಥ್ಯಾಂಕ್ ಯು. ಅತ್ಯುತ್ತಮವಾದ ಚಿತ್ರ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ತುಂಬ ಶ್ಲಾಘನೀಯವಾದಂತಹ ಸಂಗತಿ ಇದು. ಲೈಟ್ ಹೌಸ್ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳಿಗೆ ಇನ್ನಷ್ಟು ಉತ್ತೇಜನಕಾರಿಯಾದಂತಹ ಚಲನಚಿತ್ರಗಳು ಇನ್ನಷ್ಟು ಮೂಡಿ ಬರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ನೇತ್ರದಾನದ ಬಗ್ಗೆ ಈ ಮೂವಿ ಜಾಸ್ತಿ ಬೆಳಕನ್ನು ಚೆಲ್ಲಿದೆ. ಅದು ಈಗಿನ ವಿದ್ಯಾರ್ಥಿಗಳು ಈಗ ತಮ್ಮ ಈಗಿನ ಒಂದು ನಿರ್ಧಾರ ಮಾಡಿಕೊಂಡು ರಕ್ತದಾನ ಎಲ್ಲ ಹೇಗೆ ಮಾಡ್ತಾರೋ ಹಾಗೆ ನೇತ್ರದಾನವನ್ನು ಸಹ ಮಾಡ್ತೇವೆ ಅಂತ ಒಂದು ಪಣ ತೊಡಬೇಕು ಅಂತ ನನ್ನೊಂದು ವೈಯಕ್ತಿಕ ಅನಿಸಿಕೆ. ಒಟ್ಟಾರೆಯಾಗಿ ಮೂವಿ ಎಲ್ಲ ವರ್ಗದವರಿಗೂ, ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲ ವರ್ಗದವರಿಗೂ ಉತ್ತಮವಾಗಿತ್ತು. ತುಂಬ ಮನಸ್ಸಿಗೆ ನಾಟುವಂತಿತ್ತು.